ಕೆಲಸ ಮಾಡಿದ್ರು. ರೈಲ್ವೆ ಇಲಾಖೆಯ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಕನ್ನಡಿಗರಿಗೆ ಅನ್ಯಾಯ ಅಂತೇಳಿ ಇವತ್ತು ಎಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳು ರೈಲ್ವೆ ಪರೀಕ್ಷೆಗಳನ್ನು ಕನ್ನಡದಲ್ಲಿ ಮಾಡಬೇಕು ಅನ್ನುವಂಥದ್ದು ಇವರೆಲ್ಲರ ಆಗ್ರಹ. ಕನ್ನಡ ಪರ ಸಂಘಟನೆಗಳು ಸಂಗ್ರಾಮವನ್ನು ಸಾರಿದಾವೆ. ಕನ್ನಡದಲ್ಲೇ ರೈಲ್ವೆ ಪರೀಕ್ಷೆಗೆ ಒತ್ತಾಯಿಸಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನೈಋತ್ಯ ರೈಲ್ವೆ ಇಲಾಖೆಯಲ್ಲಿ ನೇಮಕಾತಿ ಪರೀಕ್ಷೆ, ಗೂಡ್ಸ್ ರೈಲು ಮ್ಯಾನೇಜರ್ LDCE ಹುದ್ದೆಗಳಿಗೆ ಪರೀಕ್ಷೆ ನಡೀತಾ ಇದೆ. ಕನ್ನಡದಲ್ಲಿ ಪರೀಕ್ಷೆಯನ್ನು ಮಾಡಬೇಕು ಅನ್ನೋದು ಇವರೆಲ್ಲರ ಆಕ್ರೋಶ ಆಗಿದೆ. ಬ್ಯಾರಿಕೇಡ್ಗಳನ್ನೆಲ್ಲ ತಳ್ಳಿ ಪ್ರತಿಭಟನೆಯನ್ನು ಮಾಡ್ತಿರುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನೈಋತ್ಯ ರೈಲ್ವೆ ಇಲಾಖೆಯಲ್ಲಿ ನೇಮಕಾತಿ ಪರೀಕ್ಷೆಗಳನ್ನು ಕನ್ನಡದಲ್ಲಿ ಮಾಡಬೇಕು, ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನೋದು ಇವರೆಲ್ಲರ ಒತ್ತಾಯ ಆಗಿದೆ. ಕನ್ನಡಕ್ಕೆ ಅನ್ಯಾಯ ಅಂತೇಳಿ ಹುಬ್ಬಳ್ಳಿ, ಮೈಸೂರು, ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಪರೀಕ್ಷಾ ಕೇಂದ್ರಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಕನ್ನಡ ಪರ ಸಂಘಟನೆಗಳು ಪ್ರಯತ್ನ ಪಟ್ಟಿದ್ದಾರೆ. ಮೈಸೂರಿನಲ್ಲಿ ಹೋರಾಟ ನಿರತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇದು ಮೈಸೂರಿನ ದೃಶ್ಯಾವಳಿಯನ್ನ ತಾವು ಗಮನಿಸ್ತಾ ಇದ್ದೀರಿ. ಮೈಸೂರಿನಲ್ಲೂ ಕೂಡ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ರೈಲ್ವೆ ಪರೀಕ್ಷೆ ನೇಮಕಾತಿ ಪರೀಕ್ಷೆಗಳನ್ನ ಕನ್ನಡದಲ್ಲೇ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡುತ್ತಿರುವಂಥ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಹೋರಾಟದ ಸ್ವರೂಪ ಈಗ ನೀವು ಗಮನಿಸ್ತಾ ಇದ್ದೀರಲ್ಲ, ತೀವ್ರ ಸ್ವರೂಪದಲ್ಲಿ ಹೋರಾಟವನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾವಾರು ಪ್ರತಿಭಟನೆಯನ್ನ ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇದ್ದೇವೆ. ಹುಬ್ಬಳ್ಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಬೆಂಗಳೂರಿನಲ್ಲಿ, ಹಾಗೆ ಮೈಸೂರಿನಲ್ಲೂ ಕೂಡ ಪ್ರತಿಭಟನೆಯ ಕಾವು ಇರ್ತಾ ಇದೆ. ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದು ಬಸ್ಗೆ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರತಿಭಟನಾ ನಿರತರು ರಸ್ತೆ ಮೇಲೆ ಕೂತ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥ ದೃಶ್ಯ, ಬೆಂಗಳೂರಿನಲ್ಲಿ ಪ್ರತಿಭಟನಾಕಾರರನ್ನ ಎತ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಹಾಗೆ ಮೈಸೂರಿನಲ್ಲೂ ಕೂಡ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಅಲ್ಲಿ ತಳ್ಳಾಟ ನೂಕಾಟ ಎಲ್ಲ ಆಗ್ತಿರುವಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ರೈಲ್ವೆ ಇಲಾಖೆಯ ವಿರುದ್ಧ ಸಿಡಿದೆದ್ದ ಕನ್ನಡಿಗರು ಆ ಮೂಲಕ ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಆಕ್ರೋಶದ ಭರಿತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ಮಹಿಳಾ ಹೋರಾಟಗಾರರೆಲ್ಲ ಇದ್ದಾರೆ. ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಬಸ್ಗೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ರೈಲ್ವೆ ಎಕ್ಸಾಮ್ ನಲ್ಲಿ ಕನ್ನಡವನ್ನು ಕಡೆಗಣಿಸಲಾಗಿದೆ ಅಂತ ಇದೀಗ ಕರವೇ ಹೋರಾಟಗಾರರು ಇದೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಮ್ಗೆ ಪ್ರತಿಭಟನಾ ಸ್ಥಳದ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದೀಗ ಪ್ರತಿಭಟನೆಗಾರರು ವಶಕ್ಕೆ ಪಡೆಯುವಂತ ಒಂದು ಕೆಲಸ ಆಗ್ತಾ ಇದೆ. ಮಾತಾಡ್ಸೋ ಪ್ರಯತ್ನ ಮಾಡ್ತೀರಿ ಮೇಡಮ್. ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಇದೀಗ ವಾಗ್ವಾದ ಕೂಡ ನಡೀತಾ ಇರುವಂತದ್ದು. ಪೊಲೀಸರ ಕಣ್ತಪ್ಪಿಸಿ ರೈಲ್ವೆ ಆವರಣದ ಒಳಗೆ ಇದೀಗ ಪ್ರತಿಭಟನಾಕಾರ ಎಂಟ್ರಿ ಆಗ್ತಾ ಇರುವಂತದ್ದು. ಆ ಒಂದು ಪ್ರತಿಭಟನಾಕಾರರನ್ನು ಕೂಡ ಇದೀಗ ವಶಕ್ಕೆ ಪಡೆಯುವಂತಹ ಒಂದು ಕೆಲಸವನ್ನು ಇಲ್ಲಿರುವಂತಹ ಪೊಲೀಸರು ಮಾಡ್ತಾ ಇದ್ದಾರೆ. ಕನ್ನಡ ಇಲ್ಲದ ಪ್ರಶ್ನೆ ಪತ್ರಿಕೆ ಇವತ್ತು ಹಿಂದಿ ರೈಲ್ವೆ ಇಲಾಖೆಯಲ್ಲಿ ಬರೀ ಇಂಗ್ಲಿಷ್ ಮತ್ತು ಕನ್ನಡ ಬರೆಸ್ತಾ ಇದ್ದಾರೆ. ಕನ್ನಡ ಮತ್ತು ಇವತ್ತು ಇಲ್ಲ, ಕನ್ನಡ ಕರ್ನಾಟಕದಲ್ಲೇ ಇಲ್ಲ, ಇಂಗ್ಲಿಷ್ ಹಿಂದಿ ಬರೆಸ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಧಿಕ್ಕಾರ ಮಾಡ್ತಾ ಇದ್ದೀವಿ. ಇವತ್ತು ಯಾವುದೇ ಕಾರಣ ನೋಡ್ತಾ ಇರಬಹುದು, ಇಲ್ಲಿ ಪ್ರತಿಭಟನಾಕಾರರನ್ನು ಬೇಕು ಅನ್ಯಾಯ 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 ಬೇಕೇ ಬೇಕು ಪ್ರತಿಭಟನಾಕಾರರನ್ನು ಕೂಡ ಇದೀಗ ಪೊಲೀಸರು ವಶಕ್ಕೆ ಪಡೆಯುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಪೊಲೀಸರ ಕಣ್ತಪ್ಪಿಸಿ ಇದೀಗ ರೈಲ್ವೆ ಆವರಣಕ್ಕೂ ಕೂಡ ಕರವೇ ಕಾರ್ಯಕರ್ತರು ಎಂಟ್ರಿ ಆಗಿದ್ರು. ಈ ಒಂದು ಸಂದರ್ಭದಲ್ಲಿ ಅಲರ್ಟ್ ಆದಂತಹ ಪೊಲೀಸರು ಇದೀಗ ಎಲ್ಲ ಪ್ರತಿಭಟನಾಕಾರರು ವಶಕ್ಕೆ ಪಡೆದು ಬೇರೆಡೆಗೆ, ಅಂದ್ರೆ ಈ ಒಂದು ಜಾಗದಲ್ಲಿ ಪ್ರತಿಭಟನೆ ಮಾಡಲು ಅವಕಾಶ ಇಲ್ಲ, ನೀವು ಬೇರೆಡೆ ಪ್ರತಿಭಟನೆ ಮಾಡಿ ಅಂತ ಈ ಹಿಂದೆ ಅವರಿಗೆ ಮನವಿ ಮಾಡಿದ್ರು ಕೂಡ ಅದನ್ನು ಯಾವುದೇ ರೀತಿ ಪರಿಗಣಿಸಿದ ಹಿನ್ನೆಲೆ ಇವತ್ತು ನೇರವಾಗಿ ರೈಲ್ವೆ ಆವರಣದ ನುಗ್ಗುವಂತಹ ಒಂದು ಕೆಲಸವನ್ನು ಕರವೇ ಕಾರ್ಯಕರ್ತರು ಮಾಡಿದ್ರು. ಇದೀಗೆಲ್ಲ ಪ್ರತಿಭಟನಾಕಾರರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಹೋರಾಟದ ಸ್ವರೂಪ ಈಗ ನೀವು ಗಮನಿಸ್ತಾ ಇದ್ದೀರಲ್ಲ, ತೀವ್ರ ಸ್ವರೂಪದಲ್ಲಿ ಹೋರಾಟವನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾವಾರು ಪ್ರತಿಭಟನೆಯನ್ನ ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇದ್ದೇವೆ. ಹುಬ್ಬಳ್ಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಬೆಂಗಳೂರಿನಲ್ಲಿ, ಹಾಗೆ ಮೈಸೂರಿನಲ್ಲೂ ಕೂಡ ಪ್ರತಿಭಟನೆಯ ಕಾವು ಇರ್ತಾ ಇದೆ. ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದು ಬಸ್ಗೆ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರತಿಭಟನಾ ನಿರತರು ರಸ್ತೆ ಮೇಲೆ ಕೂತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥ ದೃಶ್ಯ, ಬೆಂಗಳೂರಿನಲ್ಲಿ ಪ್ರತಿಭಟನಾಕಾರರನ್ನ ಎತ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಹಾಗೆ ಮೈಸೂರಿನಲ್ಲೂ ಕೂಡ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಅಲ್ಲಿ ತಳ್ಳಾಟ ನೂಕಾಟ ಎಲ್ಲ ಆಗ್ತಿರುವಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ರೈಲ್ವೆ ಇಲಾಖೆಯ ವಿರುದ್ಧ ಸಿಡಿದೆದ್ದ ಕನ್ನಡಿಗರು ಆ ಮೂಲಕ ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಆಕ್ರೋಶದ ಭರಿತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ಮಹಿಳಾ ಹೋರಾಟಗಾರರೆಲ್ಲ ಇದ್ದಾರೆ. ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಬಸ್ಗೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ರೈಲ್ವೆ ಎಕ್ಸಾಮ್ ನಲ್ಲಿ ಕನ್ನಡವನ್ನು ಕಡೆಗಣಿಸಲಾಗಿದೆ ಅಂತ ಇದೀಗ ಕರವೇ ಹೋರಾಟಗಾರರು ಇದೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಮ್ಗೆ ಪ್ರತಿಭಟನಾ ಸ್ಥಳದ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದೀಗ ಪ್ರತಿಭಟನೆಗಾರರು ವಶಕ್ಕೆ ಪಡೆಯುವಂತ ಒಂದು ಕೆಲಸ ಆಗ್ತಾ ಇದೆ. ಇಲ್ಲಿರುವಂತಹ ಪ್ರತಿಭಟನಾ ಮಾತಾಡಿಸೋ ಪ್ರಯತ್ನ ಮಾಡ್ತೀರಿ. ಪ್ರತಿಭಟನಾಕಾರರ ಹಾಗೂ ಪೊಲೀಸರ ನಡುವೆ ಇದೀಗ ವಾಗ್ವಾದ ಕೂಡ ನಡೀತಾ ಇರುವಂತದ್ದು. ಪೊಲೀಸರ ಕಣ್ತಪ್ಪಿಸಿ ರೈಲ್ವೆ ಆವರಣದ ಒಳಗಿದೀಗ ಪ್ರತಿಭಟನಾಕಾರ ಎಂಟ್ರಿ ಆಗ್ತಾ ಇರುವಂತದ್ದು. ಆ ಒಂದು ಪ್ರತಿಭಟನಾಕಾರನು ಕೂಡ ಇದೀಗ ವಶಕ್ಕೆ ಪಡೆಯುವಂತಹ ಒಂದು ಕೆಲಸವನ್ನು ಇಲ್ಲಿರುವಂತಹ ಪೊಲೀಸರು ಮಾಡ್ತಾ ಇದ್ದಾರೆ. ಕನ್ನಡ ಇಲ್ಲದ ಪ್ರಶ್ನೆ ಪತ್ರಿಕೆ ಇವತ್ತು ಹಿಂದಿ ರೈಲ್ವೆ ಇಲಾಖೆಯಲ್ಲಿ ಬರೀ ಇಂಗ್ಲಿಷ್ ಮತ್ತೆ ಕನ್ನಡ ಬರೆಸ್ತಾ ಇದ್ದಾರೆ. ಕನ್ನಡ ಮತ್ತೆ ಇವತ್ತು ಇಲ್ಲ, ಕನ್ನಡ ಕರ್ನಾಟಕದಲ್ಲೇ ಇಲ್ಲ, ಇಂಗ್ಲಿಷ್ ಹಿಂದಿ ಬರೆಸ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಧಿಕ್ಕಾರ ಮಾಡ್ತಾ ಇದೀವಿ ಇವತ್ತು. ಇಲ್ಲಾಂದ್ರೆ ಯಾವುದೇ ಕಾರಣ ನೋಡ್ತಾ ಇರಬಹುದು, ಇಲ್ಲಿ ಪ್ರತಿಭಟನಾಕಾರರನ್ನು ಯಾವ ಬೇಕು ಬೇಕೇ ಬೇಕು ಅನ್ಯಾಯ 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 ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಪ್ರತಿಭಟನಾಕಾರರನ್ನು ಕೂಡ ಇದೀಗ ಪೊಲೀಸರು ವಶಕ್ಕೆ ಪಡೆಯುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಪೊಲೀಸರ ಕಣ್ತಪ್ಪಿಸಿ ಇದೀಗ ರೈಲ್ವೆ ಆವರಣಕ್ಕೂ ಕೂಡ ಕರವೇ ಕಾರ್ಯಕರ್ತರು ಎಂಟ್ರಿ ಆಗಿದ್ರು. ಈ ಒಂದು ಸಂದರ್ಭದಲ್ಲಿ ಅಲರ್ಟ್ ಆದಂತಹ ಪೊಲೀಸರು ಇದೀಗ ಎಲ್ಲ ಪ್ರತಿಭಟನಾಕಾರರು ವಶಕ್ಕೆ ಪಡೆದು ಬೇರೆಡೆಗೆ, ಅಂದ್ರೆ ಈ ಒಂದು ಜಾಗದಲ್ಲಿ ಪ್ರತಿಭಟನೆ ಮಾಡಲು ಅವಕಾಶ ಇಲ್ಲ, ನೀವು ಬೇರೆಡೆ ಪ್ರತಿಭಟನೆ ಮಾಡಿ ಅಂತ ಈ ಹಿಂದೆ ಅವರಿಗೆ ಮನವಿ ಮಾಡಿದ್ರು ಕೂಡ ಅದನ್ನು ಯಾವುದೇ ರೀತಿ ಪರಿಗಣಿಸಿದ ಹಿನ್ನೆಲೆ ಇವತ್ತು ನೇರವಾಗಿ ರೈಲ್ವೆ ಆವರಣದ ನುಗ್ಗುವಂತಹ ಒಂದು ಕೆಲಸವನ್ನು ಕರವೇ ಕಾರ್ಯಕರ್ತರು ಮಾಡಿದ್ರು. ಇದೀಗೆಲ್ಲ ಪ್ರತಿಭಟನಾಕಾರರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.